ಟಿಎಂಸಿ ಹೆಚ್ಚಿಗೆ ಬಿಡಲಾಗಿದೆ. ಬಟ್ ಅವ್ರು ಯಾಕೆ ಇಲ್ಲ ಅಂತ ಹೇಳಿ ಕೋರ್ಟಿಗೆ ಹೋಗಿದ್ದಾರೆ. 3ನೇ ತಾರೀಕು ಹೆರಿಂಗ್ ಇದೆ. ದಿವಸ ಒಂದು ಟಿಎಂಸಿ ಹೋಗ್ತಾರೆ, ಬಂದಾಗ 2 ಟಿಎಂಸಿ ಹೋಗ್ತಾ ಇದೆ. 2 ಟಿಎಂಸಿ ಪರ್ ಡೇ ಹೋಗತ್ತದೆ. ಮತ್ತೆ ನೀನೇ ಬಿಡ್ಬೇಕು ಅದಕ್ಕಿಂತ ಆಗಸ್ಟ್ 13ಕ್ಕೂ ಸುಪ್ರೀಂ ಕೋರ್ಟ್ ಮತ್ತೆ ಕೇಸ್ ಇಲ್ಲ. ಎಷ್ಟು ಬಿಡಬೇಕು ನೀರು ಅದಕ್ಕಿಂತ ಸಕ್ಸಸ್ ಸರಿ ಸರ್, ಕರ್ನಾಟಕ ಬಂದಿದೆ ವಾಪಸ್ ಕರೆ ಕೊಡ್ತೀರಾ ಅಂದ್ರೆ ಇಶ್ಯೂ ಮುಗಿದೋಗಿ ಸರ್, ಜನರಿಗೆ ಸಮಸ್ಯೆ ಆಗುತ್ತೆ. ನಾಳೆ ಬಂದು ಕರೆ ಇದೆ. ಈಗೆಲ್ಲ ಮಳೆ ನ್ಯಾಚುರಲ್ ಆಗಿ ಜಾಸ್ತಿ ಆಗಿದೆ. ಅವಾಗ ನಾವು 3.5 ಟಿಎಂಸಿನ ಆದೇಶ ಮಾಡಿದ್ರು ಅಷ್ಟೇ. ಈಗೆಲ್ಲ ಬರೀ ಅವರ್ ಲೆಕ್ಕದಲ್ಲಿ ಹೋಗ್ತಾ ಇದೆ ಈಗ. ಸೊ ಅದನ್ನ ಈಗ ಅದರ ಅವಶ್ಯಕತೆ ಇಲ್ಲ ಈಗ ಬಂದ ಜೆಡಿಎಸ್ ಜನರಿಗೆ ಸಮಸ್ಯೆ ಆಗುತ್ತೆ. ಮತ್ತೆ ಅದ್ರ ಅವಶ್ಯಕತೆ ಇಲ್ಲ. ನಮ್ ಡ್ಯಾಮ್ ತುಂಬಿದೆ, ಓವರ್ಫ್ಲೋ ಆಗಿ ಎಕ್ಸಸ್ ನೀರು ತಮಿಳ್ನಾಡು ಹೋಗಿದೆ. ಸರ್, ಜೆಡಿಎಸ್ ನಿಂದ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಅವ್ರು ಮತ್ತೆ ಮರಳಿ ಬನ್ನಿ ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆ ಹೋಗಿದ್ದಾರೆ. ಅದೇ ಸ್ವಾಭಾವಿಕ. ಅವರ ಪಕ್ಷಕ್ಕೆ ಎಷ್ಟಂತ ಮಾಡ್ಲಿಕ್ಕೆ ಚುನಾವಣೆ ವರ್ಷ ಇದೆ. ಯಾರ್ಯಾರ ತಮ್ಮ ಪಕ್ಷ ಗಟ್ಟಿ ಮಾಡ್ಲಿಕ್ಕೆ ಎಲ್ಲಾ ತಂತ್ರಗಳನ್ನ ಯುಟಿಲೈಸ್ ಮಾಡೋದು ಎಲ್ಲಾರು. ಯಾರೋ ಬೆಳಗಾವಿ ದೊಡ್ಡ ಜಿಲ್ಲೆ ಎರಡೂನು ಜಿಲ್ಲೆ ಮಾಡ್ಬೇಕಂತ ಹೇಳಿ ತಮ್ಮದು ಒಂದು ಆಗ್ರಹ ಇದೆ. ಚಿಕ್ಕೋಡಿ ಜಿಲ್ಲೆ ಅದ್ ಯಾವಾಗ ಆಗತ್ತೆ ಬಂದಂತ ವೇಕ್ಷು ಮೊದಲಿನ ರಾಜ್ಯರ್ಬೋದು ಹೊಡಿತೀವಿ ಬೇರೆ ಬೇರೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದು ಯಾವ್ದು ಆಗ್ತಾ ಇಲ್ಲ. ಯಾಕಂದ್ರೆ ಆ ಜನ ಕೂಗುದು ಬಹಳ ಸ್ವಲ್ಪ ಕಾಯಮ ಆದ್ರೆ ಒಳ್ಳೇದ ಬಹಳ ದೊಡ್ಡ ಜಿಲ್ಲೆ ಇದೆ. ಸರ್, ಬೆಳಗಾವಿ ಇನ್ನೊಂದು ಸಚಿವ ಸ್ಥಾನ 3 ಬೇಡಿಕೆ ಇತ್ತು, 2 ಸಿಕ್ಕಿದಾವೆ. ಪಕ್ಷ ಅಲ್ಲ ಸರ್, ಈಗ ಮೈಯಪ್ಪ ರಾಜೀನಾಮೆ ಪಡೆದುಕೊಂಡು ಅವ್ರ ಮಗಳಿಗೆ ಕೊಡ್ಬೇಕನ್ನುವಂತ ಚರ್ಚೆ ಆಗ್ತಿದೆ. ಇಲ್ಲ, ಅವ್ರು ಹೇಳಿದಾರೆ, ಇಲ್ಲಿ ಸ್ಪಷ್ಟೀಕರಣ ಕೊಟ್ಟಿದಾರಲ್ಲ, ಮಂತ್ರಿಗಳೇ ಹೇಳಿದ್ದಾರೆ ಅಂತದ್ ಯಾವ್ದು ಇಲ್ಲ, ನಾನೇ ಇರ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರದಲ್ಲಿ ಮಹಿಳಾ ಸಚಿವರೇ ಇಲ್ಲ. ಇದು ಇದೆಲ್ಲ ಒಂದು ಹಂತಕ್ಕೆ ಒಂದು ಖಾಲಿ ಇಟ್ಟಿದ್ರಲ್ಲ, ಇದೆಲ್ಲ ಅವ್ರ ಬಂದ ಖಾಲಿ ಇಟ್ಟಿದೀವಿ ಮಹಿಳೆಯರಿಗೋಸ್ಕರ. ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಕುರುಬಾ ಕೋಟ ಇದೆ, ಸೊ ಮಹಿಳಾ ಕೋಟ ಅಲ್ಲ ಕುರುಬಾ ಕೋಟ ಅನ್ನುವಂಥದ್ದು ಕೂಡ ನೋಡೋಣ. ಅದಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ, ಸರಿ ಮಾಡ್ಲಿಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ. ನೋಡೋಣ. ಸಿದ್ದರಾಮಯ್ಯ ಅವರು ಇಂಗ್ಲಿಷ್ ಏನಾದ್ರು ಕರೀತಾ ಇರ್ತೀವಿ ಅಂತ ನಾವ್ ಹೆಂಗ್ ಹೇಳ್ತೀವಿ ಎಲ್ಲದಕ್ಕೆ ಅವ್ರ ಸಮಸ್ಯೆಗಳನ್ನ ನೀವ ಈಗ ಅವ್ರ ಅದನ್ನ ಸಮಸ್ಯೆ ಅವ್ರವ್ರ ಹೇಳ್ಬೇಕಲ್ಲ. ನಾವು ಬೆಳಗಾಗ ಗೊತ್ತು, ನಾವ್ ಹೇಳಬೇಕು. ಬೇರೆಯವ್ರದ್ದು ಹೆಂಗು ಏನು ಸಮಸ್ಯೆ ನಾವ್ ಹೇಳಿಕ್ ಆಗೋಲ್ಲ. ಹೆಬ್ಬಾಳ್ಕರ್ ಹಿರಿಯ ಶಾಸಕರು ಮಂತ್ರಿ ಆದಂತವ್ರು, ಅವ್ರಿಗೆ ಅನುಭವಿತ ಅವ್ರಿಗೆ ಕೊಡ್ಬೇಕಾಗಿತ್ತು ಅಂತ ಹೇಳಿ ತಾವೇನಾರ ಆಗ್ರಹ ಮಾಡ್ತೀರಾ? ಮಾಡಿದ್ರಲ್ಲ, ಮುಂಚೆನೆ ಮಾಡಿವಿ. ಈಗ ಎಲ್ಲಿ ಮಾಡೋ ಪ್ರಶ್ನೆ ಬರ್ತದೆ. ಮುಂಚೆನೆ ಹೇಳಿದ್ವಿ ಸಾಕಷ್ಟು ಸಾರಿ ಅವ್ರಿಗೆ ಕೊಡ್ಬೇಕಂತ ಹೇಳಿದೀವಿ. ಅವ್ರಿಗೆ ಸೀನಿಯರ್ ದಾರ ಅವ್ರಿಗೆಲ್ಲ ಮಾಹಿತಿ ಇದೆ ಅಂತ ಹೇಳಿದೀವಿ. ಸಿದ್ದರಾಮಯ್ಯನವರ ಮುನಿಸಿ ಏನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ತರುತ್ತಾ ಅಂತ ಅವ್ರ ಮುನಿಸರು ಇದಾರೆ, ನಮ್ಮ ಪಕ್ಷದಲ್ಲಿ ಇದಾರೆ. ಪಕ್ಷದ ಪರ ಕೆಲಸ ಮಾಡ್ತಾ ಹೇಳಿದಾರೆ. ಮತ್ತೇನ್ ಬೇಕು? ಸಚಿವ ಸಂಪುಟ ವಿಸ್ತರಣೆ ಒಳಗೆ ಅವರು ತೆಗೆದುಕೊಳ್ಳಿಲ್ಲ ಅನ್ನುವಂಥ ಅದ್ರ ಸರಿ ಮಾಡ್ಲಿಕ್ಕೆ ಇನ್ನು ಪೆಂಡಿಂಗ್ ಇಟ್ಟಲ್ಲ. ಈಗ ಒಂದು ಪೆಂಡಿಂಗ್ ಇಟ್ಟಿದ್ದ ಅದ ಅವ್ರ ಚರ್ಚೆಗೋಸ್ಕರ ಇಟ್ಟಿದ್ದಾರೆ. ವೇಟ್ ಮಾಡೋಣ, ಅದು ಸರಿ ಮಾಡ್ತಾರೆ ಪಕ್ಷದ ವರಿಷ್ಠರೆಲ್ಲ ಕೂಡಿ. ಸಿಎಂ ಅವರ ಪರಮಾಧಿಕಾರವನ್ನೇ ಹೈಕಮಾಂಡ್ ಕಿತ್ಕೊಂಡಿದೆ ಅನ್ನುವಂಥದ್ದು ಸರ್. ಎಲ್ಲಿ ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಖಾತೆ ಹಂಚಿಕೆ ಇರ್ಬೋದು, ಎಲ್ಲವೂ ಕೂಡ ಹೈಕಮಾಂಡ್ ನೇತೃತ್ವದಲ್ಲಿ ಆಗ್ಬೇಕು ಅನ್ನುವಂಥದ್ದು. ಹಾಗೇನಿಲ್ಲ, ಇವ್ರು ಕೊಡ್ತಾರೆ, ಅವರು ಕೊಡ್ತಾರೆ, ಮಿಕ್ಸ್ ಮಾಡಿ ಮಾಡ್ತಾರೆ. ಇವ್ರು ಹೇಳಿದ್ರು ಮಾಡ್ತಾರ, ಅವರು ತಮಗೆ ಬೇಕಾದ ತಾವು ಮಾಡ್ತಾರೆ. ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಅವರು ಹೇಳಿದ್ರು ಕೊಡ್ತಾರೆ, ಅಧ್ಯಕ್ಷ ಹೇಳಿದ್ರು ಕೊಡ್ತಾರೆ. ಯಾಕಂದ್ರೆ ಈ ಖಾತೆ ಬದಲಾವಣೆ ಇರ್ಬೋದು ಅಥವಾ ಮಂತ್ರಿಗಳ ಸೇರ್ಪಡೆ, ಅದು ಸಿಎಂ ಅವರ ಪರಮಾಧಿಕಾರ ಎಲ್ಲವನ್ನೂ ಹೈಕಮಾಂಡ್ ಅಲ್ಲಿ ಕೊಟ್ರೆ ಇವ್ರದೇನ್ ಕೆಲಸ ಮಾಡ್ಬೇಕು? ಇಲ್ಲ, ಏನೆಲ್ಲ ಕಂಬೈಂಡ್ ಮಾಡ್ತಾರೆ, ಎಲ್ಲ ಕೂಡಿ ಮಾಡ್ತಾರೆ ಕಂಬೈಂಡ್. ಡ್ರೈವರ್ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು.